UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಗವಿಸಿದ್ದೇಶ್ವರ ಮಠದಲ್ಲಿ ಗವಿಶ್ರೀ ಯೋಗ ಟ್ರಸ್ಟ್ನವರು ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ನಿವೃತ್ತ ಪ್ರಾಧ್ಯಾಪಕರಾದ MPM ದಯಾನಂದ ಸ್ವಾಮಿ, S ರೇವಣಸಿದ್ದಪ್ಪ, ನಿಂಬಕ್ಕ ಶರಣಮ್ಮನವರ ಉಪಸ್ಥಿತಿಯಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ನಿವೃತ್ತ ಪ್ರಾಧ್ಯಾಪಕರಾದ MPM ದಯಾನಂದ ಸ್ವಾಮಿಯವರು ಮಾತನಾಡಿ, ತಮ್ಮ ಬಾಲ್ಯದ ಶಿಕ್ಷಕ ಬಂಧುಗಳಾದ ಬೆಟ್ಟಯ್ಯ, ಜಿನ್ನಪ್ಪ, ಮಮದಪ್ಪ ಎಲ್ಲ ಗುರುಗಳನ್ನು ನೆನೆದು ಬದುಕು ಕಟ್ಟಿಕೊಟ್ಟ ಎಲ್ಲ ಗುರುಗಳಿಗೆ ವಂದಿಸಿದರು. ನಿವೃತ್ತ ಪ್ರಾಧ್ಯಾಪಕ S ರೇವಣಸಿದ್ದಪ್ಪ ಮಾತನಾಡಿ, ಕಲಿಯುವವರು ಮತ್ತು ಕಲಿಸುವವರು ಬದಲಾಗಿದ್ದಾರೆ ಎಂದು ಹೇಳುತ್ತಾ, ಒಟ್ಟಾರೆ ಮಕ್ಕಳಿಗೆ ಇಂದು ಸಂಸ್ಕಾರ ನೀಡುವುದು ಬಹಳ ಮುಖ್ಯವಾಗಿದೆ ಎಂದರು. ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಗವಿಶ್ರೀ ಯೋಗ ಟ್ರಸ್ಟ್ ಯೋಗ ಬಂಧುಗಳಾದ ಬೆಲದ ರಾಜಶೇಖರ, ಮಲ್ಲಿಕಾರ್ಜುನ, ಡಿ ಮಂಜಣ್ಣ, ರತ್ನಮ್ಮ, ಶಿಲ್ಪ, ಕೊಟ್ರಮ್ಮ, ಸವಿತಾ, ಲಕ್ಷ್ಮೀ, ಸಾವಿತ್ರಮ್ಮ ಗುರುಪೂರ್ಣಿಮೆ ವಿಶೇಷತೆ ಕುರಿತು ಅನಿಸಿಕೆಗಳನ್ನು ಹಂಚಿಕೊಂಡರು. ಪತ್ರಕರ್ತ ಜಗದೀಶ್ ಪಾಲ್ಯದ ಎಲ್ಲ ಗುರುಗಳನ್ನು, ಕಾಲೇಜಿನ ಹಂತದ ದಯಾನಂದ ಸ್ವಾಮಿ ಹಾಗೂ ರೇವಣಸಿದ್ದಪ್ಪ ಗುರುಗಳನ್ನು ನೆನೆದರು. ರತ್ನ, ಶಿಲ್ಪ, ಕೊಟ್ರಮ್ಮ ಪ್ರಾರ್ಥನೆ ಹಾಡಿದರು. SRMPP ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಸುರೇಶ್ ಬೂದನವರು ಸ್ವಾಗತಿಸಿದರು. ಗವಿಶ್ರೀ ಯೋಗ ಕೇಂದ್ರದ ತರಬೇತುದಾರರಾದ M ಜಯಶ್ರೀ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕ ಕುಮಾರೇಶ್ ವಂದಿಸಿದರು. ಈಗ ಶಿಕ್ಷಕ ಕಲಿಯುವವನು, ಕಲಿಸುವವರನ್ನು ಅವರು ವಿಚಾರ ಮಾಡ್ತಾರೆ. ನಮಗೇನು ಹೊಂದಿದೆ ಅಂದರೆ ಡಾಕ್ಟ್ರ್ ಮಾಡಬೇಕು, ಇಂಜಿನಿಯರ್ ಆಗಬೇಕು, ಅಮೇರಿಕ ಹೋಗ್ಬೇಕು. ಆಮೇಲೆ ಅಮೇರಿಕದಲ್ಲಿ ಏನಿದೆ ಸ್ವಾಮಿ, 1 ವರ್ಷ 2 ವರ್ಷ ಹೋಗಿಬಿಟ್ರೆ ನಮ್ಗೆ ಅಲ್ಲಿ. ಆದರೆ ಮಗನಿಗೆ ಆ ಶಕ್ತಿ ಇದ್ದರೆ ಮಾತ್ರ ಕಳಿಸ್ರಿ. ಮಗನ ಶಕ್ತಿಯನ್ನು ನೋಡಿ ಮಗನ ಕವಿ ಆಗ್ಬೇಕಂತಾನೆ. ನೀವು ಇಂಜಿನಿಯರ್ ಆಗ್ಬೇಕಂದ್ರೆ ಅವನು ಅಕ್ಷರಕಾಯಿ ಸತ್ಕೊಡ್ತಾನೆ. ಸತ್ ಮೇಲೆ ನಾವು ಪ್ರಧಾನಮಂತ್ರಿ ಬೈತೀವಿ, ಸಿದ್ದರಾಮಯ್ಯ ಬೈತೀವಿ, ಬೈತೀವಿ. ಯಾಕೆ ಹೆಣ್ಮಕ್ಳು ಹುಡುಗ ಜಾಸ್ತಿ. ನಾನು ಮಗ ಡಾಕ್ಟ್ರೆ, ಮನೆ ಮಕ್ಕಳಿಗೆ ಮಗ ಡಾಕ್ಟ್ರೆ, ಏನು ಡಾಕ್ಟ್ರ ಅವನ IQ ಬೇರೆ ಇರ್ತದೆ. ನಮ್ಮ ಹುಡುಗನ IQ ಬೇರೆ. ನನ್ನ ಮಗ ಅವನು ಸೈನ್ಸ್. ನಾನು ಲೆಕ್ಚರರ್ ಆಗಿದ್ದಾಗ ನನ್ನ ಮಗ ಒಬ್ಬ ಸಾಮಾನ್ಯ ಆರ್ಡಿನರಿ ಹುಡುಗ. ಅವನು ಒಬ್ಬ ಬೇಸ್ಟ್ ಗೌರ್ಮೆಂಟ್ ನೌಕರಿ. ಇನ್ನೊಬ್ಬ ಮಗನ ಅವನು ನೌಕರಿ. ಇವತ್ತಿನ ಇಂಪ್ಯಾಕ್ಟ್ ಅವ್ರು ದಲಿತರು ಗೌರ್ಮೆಂಟ್ ನೌಕರಿ ತಗೊಂಡಾರೆ. ಅವರಷ್ಟು ಗೌರ್ಮೆಂಟ್ ಏನು ಹಿಂದೆ ಬೆಟರ್ ಮೇಸ್ಟ್ರು, ಚಿನ್ನಪ್ಪ ಮೇಸ್ಟ್ರು, ಶರಬನ್ ಮೇಸ್ಟ್ರು, ಬಾಂಬೆ ಮೇಸ್ಟ್ರು, ಅವ್ರು ಕನ್ನಡ ಮೇಸ್ಟ್ರು ಬರ್ತಾರಂದ್ರೆ ಓದೋಗಿನ ಹುಡುಗರು ಕನ್ನಡ ಮೇಸ್ಟ್ರು ಬರ್ತಾರೆ ಅಂತ ಅವನಂತ. ಈಗ ಏನಿದ್ರು PCM, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿ ಭಯಪಡ್ತಾರೆ. ಹುಡುಗರಿಗೆ ಒತ್ತಡ ಇದೆ. ಏನು ಹಂಗ ಯಾರು ನಮ್ಮಪ್ಪ ಮೇಷ್ಟ್ರನ್ನ ಎಂದೆಂದು ಹೇಳಿದ, ಎಂದೆಂದು ನನಗೆ ರೇವಣಸಿದ್ದಪ್ಪ ನಾನು ಒಂದು ಹಾಡು ಹೇಳಂತ ಹೇಳ್ಬೇಕಾಯ್ತ. ಅದ್ಭುತ ಸಿದ್ಧಾರ ಹುಡುಗ ಇದ್ದ, ಭಾಳ ಸ್ಮಾರ್ಟ್ ಇದ್ದ. ಬ್ಲ್ಯಾಕ್ ಇಸ್ ಬ್ಯೂಟಿಫುಲ್ ಅಂತಾರೆ. ವೈಟ್ ಈಸ್ ಬ್ಯೂಟಿಫುಲ್ ಅಂತ. ಬ್ಲ್ಯಾಕ್ ಮೋಡ ಮಳೆ ತರ್ತಕ್ಕಲ್ಲ, ಪ್ಲೇ ಮೋಡ ಮಳೆ ತರ್ತಲ್ಲ, ಕರಿ ಮೋಡ ಯಾವುದೇ ಮೂರ್ತಿ ಬರ್ತದೆ ನೋಡಿ ಕಪ್ಪು ನೀವು ಪೂಜೆ ನಮಸ್ಕಾರ ಮಾಡ್ತೀರ, ಆ ಮೂರ್ತಿ ಕಪ್ಪು ವೈದ್ಯರ ಪೂಜೆ ನಾವು ಪೂಜೆ ಮಾಡ್ತೀವಿ. ಹಾಗೆ ರೇವಣಸಿದ್ದಪ್ಪ ಒಳ್ಳೆಯ ಅಡಗಲಿ ಜೀವನ ಕೊಡ್ತಾರೆ. ನಾನು ಅಡಗಲಿಯನ್ನು ನೆನೆಸಲೇಬೇಕು. ಅದ್ಭುತವಾದ ಒಂದು ಎಂತೆಂತ. ನಾನು ಸಾಮಾನ್ಯ ಹುಡುಗ ಇಲ್ಲಿ ಫೇಲ್ ಆಗಿದ್ದೇನೆ PUC. ಮತ್ತೆ ರೇವಣಸಿದ್ದಪ್ಪ ನಾನು ಹೋಗ್ತಾನೆ ರೇವಣಸಿದ್ದಪ್ಪ ಹೇಳಿ ಕಳಿಸಿದೆ. ನನ್ನ ಬಗ್ಗೆ ಮೆಟಾಮಿನೇಷನ್ ನೆನೆಸ್ತೀನಿ. ಮೆಟಾಮಿನೇಷನ್ ಹೇಳೋದು ಚಮಲಿಂಗ ಅಂದರೆ ಲೆಕ್ಕದ ಹರಟಿ ಅಂತಿರೋರಿಗೆ ಹೇಳಿದ್ರೆ ಅವರು ಉಚ್ಚೈದುರ್ಗದರ ಅದ್ಭುತ ಇದೆ. ಮೆಟಾಮಿನೇಷನ್ ಬಾಲಸುಂದರರಾವ್ ಅಂತ ಹದಿಮೂರನೇ ಮಾಲುದಾರ ಅವ್ರು ಬರ್ತಾರೆ ಅಂದರೆ ನಡಿಗೋಗ್ಬೋದು. ಈ ಹುಡುಗರು ನಮ್ಮ ಹೇಳಿದ್ರೆ ಕಾಲೇಜು ಗಲಾಟೆ ನಡೀತಾ ಇತ್ತು. ವಿಜಯನಗರದ ಕಾಲೇಜು 6-7 ಹುಡುಗರು ಪ್ರಿನ್ಸಿಪಾಲ್ ರೂಮಿಗೆ ನುಗ್ಗಿದ್ದಾರೆ. ಪ್ರಿನ್ಸಿಪಾಲ್ ಹೊಡಿತಾರೆ, ನುಗ್ಬಿಡ್ತಾರೆ.
ನನಗೇನು ಸಣ್ಣವರು ನನಗಿಂತ ಕಲರ್ ಸೈಕಲ್ಲು ಕೊಡಿ ಅವ್ರು ಬರ್ತಾರಂದ್ರೆ 5,000 ಹುಡುಗರು ಪೇಂಟ್ ಆಫ್ ಸೈಲೆನ್ಸ್ 5,000 ಹುಡುಗರು ವಿಜಯನಗರ ಕಾಲೇಜಿನಲ್ಲಿ ಅವ್ರು ಬರ್ತಾರಂದ್ರೆ ಎಲ್ಲರೂ ಯಾವುದೇ ಒಂದು ಹುಡುಗಿ ಬಹಳಷ್ಟು ವರ್ಷ ಇರ್ತಕ್ಕ ಭಾಳ ಅಸ್ಥಿರ ಮಾಡ್ಕೊಂಡು ಬಂದರೆ ಈಗ ಗುರುವೇ ಮಹಾ ಈಗ ಗುರುವೇ ನಮಃ ಅಲ್ಲ ಗುರುವೇ ಮಹಾ ಗುರುವೇ ಬಡದ ಅವರು ಕೈಲ ಅಂತ ಆಗ್ತಾ ಇದೆ ಎಲ್ಲ ಹಾಳಾಗಿದೆ ನಾನೇ ಶ್ರೇಷ್ಠ ಅಲ್ಲ ನನಗೆ ಬಹಳ ಮಂದಿ ಶ್ರೇಷ್ಠರಾಗಿದ್ದಾರೆ ಮತ್ತು ಇದ್ದಾರೆ ಈಗಲೂ ಇದ್ದಾರೆ ಆದರೆ ದಯವಿಟ್ಟು ನಾವು ಮತ್ತು ನೀವು ಮೊಬೈಲ್ ಮಕ್ಕಳಿಗೆ ಕೊಡಬೇಡಿ ಅದು ಒಂದು ರೋಗ ಅದು ಅಡಿಕ್ಟ್ ಆದರೆ ಮಕ್ಕಳು ಬಹಳಷ್ಟು ಸಮಸ್ಯೆಗೆ ಸಿಗ್ತಾರೆ ನನ್ನ ಮಗ ಅವ್ರಿಗೆ ಮನೆಗೆ ಯಾರಾದರೂ ಬಂದರೆ ಅವ್ರ ತಾಯಿ ಹೇಳ್ತಾರೆ ಚಿಕ್ಕಪ್ಪ ಚಿಕ್ಕಪ್ಪ ಲಕ್ಷಣ ಮಾಡೋದಿಲ್ಲ ಹುಡುಗರು ಸುಮ್ಮನೆ ಕೂತಾರೆ ಮನೆಯಲ್ಲಿ ಅಂದರೆ ಮೊಬೈಲಲ್ಲಿದ್ದಾರೆ ಅಂತ ಅರ್ಥ ನೀವು ಅಬ್ಸರ್ವ್ ಮಾಡಿ ತಾಯಿಂದ್ರೆ ಹೆಣ್ಮಕ್ಳು ಭಾಳ ಮಂದಿ ಕಷ್ಟ ಕೇಳಕ್ಕೆ ಹೆಣ್ಮಕ್ಳು ಬೇಕು ಗಂಡ್ಮಕ್ಳು ಬೇಕು ಈಗ ಯಾಕಂದರೆ ಒಂದು ಮನೆ ಜವಾಬ್ದಾರಿನೇ ಹೆಣ್ಣು ಹೆಚ್ಚು ಅವರೇ ವಿಚಾರ ಮಾಡೋದು ನಾವು ವಿಚಾರ ಮಾಡೋದು ದೊಡ್ಡ ವಿಚಾರ ಮಾಡೋದು ಈ ಗೂಗಲ್ ಆಯ್ತಲ್ಲ ಭಾಳ ಅಪಾಯ ಇದೆ ಒಂದು ಅದ್ಭುತ ಇದೆ ಅದರಲ್ಲಿ ಎಲ್ಲ ಇದೆ ಕೆಡೋದಿದೆ ಅದನ್ನು ತಗೊಳ್ಳೋದು ನಮ್ಮದೇ ಸಣ್ಣ ಮನಸ್ಸು ಇರ್ತದೆ ಸಣ್ಣ ಎಷ್ಟು ತಾಸು ನಾವು ಮೊಬೈಲ್ ಕೊಡಬೇಕು ಮಕ್ಕಳಿಗೆ ಏನು ಮಾಡ್ತಾನೆ ಏನಾದ್ರು ಓದ್ತಾನ ಓದ್ತಾನಂತ ಅವನ್ನೇ ಕಲಾಕೊಂಡ್ರೆ ಓದೋದು ಅವನು ದಯವಿಟ್ಟು ಅಬ್ಸರ್ವ್ ಮಾಡಿ ಅವನು ನಗಲಿಲ್ಲ ಅಂದರೆ ನೀವು ವಿಚಾರ ಮಾಡ್ಬೇಕು ತಾಯಿ ಅವನು ನಗದಲ್ಲಂದರೆ ಕ್ಲಾಸ್ಗೆ ಬಂದು ಸುಮ್ಮನೆ ಕೂತ್ಕೋಬಾರ್ದು ನಗಬೇಕು ಆಡಬೇಕು ಆಡಾಡಬೇಕು ಹೀಗೆ ಮಕ್ಕಳಲ್ಲಿ ಚಕ್ಕೋಗಿರುತ್ತೆ ಉದ್ಮಾನೆ ಮಕ್ಕಳನ್ನ ಏನಂತ ಅವನಿಗೆ ಓದು ಬರೀ ಎಷ್ಟೆಲ್ಲ ಮಾಡ್ತಾನೆ 3ನೇ ಕ್ಲಾಸಿನ ಬುಕ್ಸ್ 10 ತಾಯಿ ಅದನ್ನು ಕಣ್ಣು ಹತ್ತಿ ತಾಯಿನ ಆ ಸ್ಕೂಲ್ಗಳೆಲ್ಲ ಪ್ರೈವೇಟ್ ಸ್ಕೂಲ್ 10 ಮಂದಿ ನನ್ನ ಮಗ ಫಸ್ಟ್ ಸ್ಟ್ಯಾಂಡ್ ಈ ಮಗ ಎಷ್ಟು ನನ್ನ ಮಗ 10th ಎಷ್ಟು ಸ್ಟೂಡೆಂಟ್ ಸೆಕ್ಷನ್ನಲ್ಲಿ ದೇರ್ ಆರ್ 10 ಸ್ಟೂಡೆಂಟ್ಸ್ 10 ರ್ಯಾಂಕ್ ಕೊಡ್ತಾರೆ ಅಂದರೆ ನಮ್ಮನ್ನು ದಾರಿ ತಪ್ಪಿಸ್ತಾರೆ ಸಂಸ್ಥೆಯವರು ನಮ್ಮನ್ನು ದಾರಿ ತಪ್ಪಿಸ್ತಾರೆ ಅರ್ಥ ಮಾಡ್ಕೊಳ್ರಿ ನನ್ನ ಮಗ 10ನೇ ರ್ಯಾಂಕ್ ಅವ್ನಿಗೆ ಅರ್ಥ ಮಾತ್ರ ಮಾಡಿಕೊಡೋದಿಲ್ಲ ಅಂತಂದರೆ ಭಾಳ ಸ್ಟೂಡೆಂಟ್ ಮಾಡಿಕೊಡೋದು ಕೇಳ್ತಾರೆ 25ರವರೆಗೆ ಮನೆ ಕಂಪಲ್ಸರಿ ಇರುವಾಗ ಹಳ್ಳಿಗಳಲ್ಲಿ 25ರವರೆಗೆ ಇದು ಅದ್ಭುತವಾದ ಕಾಲ ಎಲ್ಲ ಸಂಪತ್ತಿ ಇದೆ ಅವಾಗ ಬಹಳಷ್ಟು ದೇವಶಿಕಾಪುರಂತ ಅನೇಕ ವಿಚಾರ ನನಗೆ 100 ರೂಪಾಯಿ ಸಂಬಳ ಅಷ್ಟೇ ಅಜ್ಜಿಯರವಣಿಯಿಂದ ಎಲ್ಲ ಮಾಡ್ಕೊಂಡು ಬಂದ ನಿಜ ಪ್ರಕಾಶ್ ವಿದ್ಯೆಲ್ಲ ಗೊತ್ತಿಲ್ಲ ಅಂತ ಸಾಹೇಬರಿಗಿಂತ ಮಾತ್ರ ಪತ್ರ ಕೊಟ್ಟು ಅಲ್ಲಿ ಹೋದೆ ಅಲ್ಲಿ ಸಲ ಅಡ್ಡಾಡಿಸಿದ್ರು ಒಂದು 100 ರೂಪಾಯಿ 1979 ನವೆಂಬರ್ 19 ಇವತ್ತಿನೇನು ಬಂದು ಮಾಡಿದೆ ಹಂಗಿಲ್ಲ ಅಂತ ಅನ್ಬಾರ್ದು ಎಲ್ಲ ಕೆಟ್ಟ ಹೋಗಿದೆ ಖಂಡಿತ ಒಳ್ಳೆಯದಿದ್ದಾರೆ ಹಾಡುಗಳಿದ್ದಾರೆ ಇಲ್ಲ ಸರ್ ನಾವು ಅವರನ್ನು ಗುರುಬ್ರಹ್ಮ ನನಗೆ ಕಲಿಸಿದ ಶಂಭೋಲಿಂಗಯ್ಯನವರನ್ನು ಬಾಲಸುಂದರರಾವರನ್ನು ನನ್ನ ಕೆರೆಯಲ್ಲಿ ಕಲಿಸಿದ KR ಬಸಣ್ಣ ಸರ್ನ ಅರಿಬೊಮ್ಮನಡಿಯ ಶ್ರೇಷ್ಠ ವಿದ್ವಾಂಸ ಶೆಟ್ಟರ್ನ ಅವರೆಲ್ಲರನ್ನ ನಿಲ್ಲಿಸಿ 1ನೇ ಕ್ಲಾಸಿಗೆ ಕಲಿಸಿರ್ತಕ್ಕಂಥ ಮಾಗಳದ ಹನುಮಂತ ಕೃಷ್ಣರನ್ನ ಹನುಮಂತ ರಮೇಶ್ ನಮ್ಮ ಜನ ಮುಂಜಾನೆ 7 ಗಂಟೆಗೆ ಮಾತಾಡ್ತಾರೆ ಅಲ್ಲಿ ಬರೋದು ಮಾತ್ರ 6 ಗಂಟೆಗೆ ಬರಬೇಕು ಅಗ್ರ ಸಾಧನ ಇನ್ನೊಂದು ಗಂಟೆ ಬರ್ತದೆ ಡೈಲಿ ಬರ್ತೇನೆ ಅಲ್ಲಿ ಬರ್ತೇನೆ ಅವ್ರು ಯಾರು
ಇವುಗಳು ಬರ್ತಿದ್ದಲ್ಲ ಯಾರು ಅಲಿಪುರ ಅಂತ ಹೋಗಿ ಯಾರು ಬರ್ತಾರೆ ಈಗ ಅಲಿಪುರ ಸರಿ ಗೊತ್ತಲ್ಲ 60 ವರ್ಷದ ಹಿಂದೆ ಕಲಿಯುವ ಕಲಿಸುವ ನಾವೆಲ್ಲರೂ ಕಾಲ ಬದಲಾಗಿಲ್ಲ ನಾವು ಬದಲಾಗಿರೋಣ ನಾನು ಬದಲಾಗಿದ್ದೇನೆ ನಾನು ಬದಲಾಗಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ಆಗ ನಿಮ್ಮನ್ನೆಲ್ಲರೂ ನೆನೆಸ್ತೇನೆ ಈಗ ವಾಕಿಂಗ್ ಹೋಗ್ತಾರೆ ನನಗೆ ಯೋಗ ಇದೆ ಅಲ್ಲಿ ಊಟ ಮಾಡೋದು ಬನ್ನಿ ಅಂತ ಅಲ್ಲಿ ಊಟ ಮಾಡಿದ್ರೆ ಪ್ರತಿ ಸಿಕ್ತು ಅವ್ರ ಕೈಯಲ್ಲಿ ಹೋಗಿ ದುಡ್ಡಿಗೆ ಹಂಗಾಗಿ ಯೋಗ ಪ್ರಶ್ನೆ ಎಲ್ಲ ನನಗೆ ಒಳ್ಳೆಯ ಶಿಷ್ಯ ಮಾತನ್ನು ಕೇಳಿದ್ರೆ ಭಾಳ ಅವ್ರು ಮಾಡ್ತಾರೆ ನಮ್ಮ ಸುಮಾರು 15 ರೇಜ್ ತಗೊಂಡಿದ್ದಾಗಲಿ ದಯಾನಂದ ಮಾತನ್ನ ಕಾರಣ ಅವರ ಪರಿಶ್ರಮ ಇದೆ ಅವರ ತಂದೆ ತಾಯಿಯವರ ಆಶೀರ್ವಾದ ಇದೆ ಮತ್ತು ನಾನೊಬ್ಬನೇ ಶ್ರೇಷ್ಠ ಒಬ್ಬನೇ ನಾನೇ ಶ್ರೇಷ್ಠ ನನಗಿಂತ ಶ್ರೇಷ್ಠ ನೋಡಿದ್ದೆ ಅದ್ಭುತ ಆ ಮೂರ್ತಿ ಸಿಕ್ಕಲ್ಲ ಅವರು ಬಹಳಷ್ಟು ಆಧ್ಯಾತ್ಮಿಕ ಬಹಳಷ್ಟು ಆಧ್ಯಾತ್ಮಿಕ ವೆರಿ ಸಿಂಪಲ್ ಬಹಳ ಮೃದು ಮಾತು ಅನ್ನೋದು ಕಲಿಬೇಕು ಮಾತು ಮಾತು ಬೆಳ್ಳಿ ಮೂಲ ಬಂಗಾರ ಹಾಗಾಗಿ ಭಾಳ ಗಟ್ಟಿ ಮಾತು ಸೈ ಎಲ್ಲ ಕಡೆಗಳು ನಾನು ನಾಳೆ ಹೇಳ್ತೀನಿ ಈ ಮಠಕ್ಕೆ ಹಾಗೆ ಬಂದು ನೀವು ಏನು ಮಾಡಿ ಏನೆಲ್ಲ ಪಾಠಕ್ಕೆ ಬರ್ತೀನಿ ನಾನು ಪಾಠ ಏನೇನು ಮಾಡ್ತೀನಿ ಏನೇನು ಅಂತ ನಾವು ಆ ಕೆಲಸ ಎಲ್ಲ ಮಾಡೋಣ ಅಂತ ಯಾಕೆ ನಾನು ಹಿಂದೆ 1976 ಏನೇನು ಮಾಡ್ತೀನಿ ನಾನು 4 ಹುಡುಗರಿಗೆ 75 ರೂಪಾಯಿಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಆಮೇಲೆ ನಾನು ರಿಟೈರ್ಡ್ ಆಗಿ ಕೆಲಸ ನಾನು ಅಪಾಯಿಂಟ್ಮೆಂಟ್ ಆದಾಗ 10 ವರ್ಷ ಕಟ್ಕೊಂಡು ಹಿಮಾಲಯ ಬರೋದು ಹತ್ತಿದ್ದೀನಿ ನಾನು ಕೆಲಸದವರಿಗೆ 1976 ಏನೇ ಮಾಡಿದ್ದೇನೆ ಹೇಳಿದ್ದಪ್ಪ 86 ಎಪ್ಪದಾಯ್ತು ಎಷ್ಟು ವರ್ಷ ಗೊತ್ತು ದೈವ ಹೇಳಪ್ಪ ನಾನು ಹೇಳ್ತೀನಿ ಎಷ್ಟು ಪಂಚಾಯತ್ ಆಗಿರ್ತಾರೆ ಯೋಗಿಗೆ 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 ಹೋಗಿ ನಾನು ದೈವ ಹೇಗಿದ್ದೆ ಅದು ಹಂಗ ನಾನು ಮಕ್ಕಳು ನಡೆದಿನ ಅಂದ್ಕೊಳ್ಳಿ ನಾನು ಎಲ್ಲ ನಂಬಿಕೆ ಇದ್ದೀನಿ ಗೋಡ ಮೈದಾನ ಮಸ್ತ್ ಗೋ ನೀವು ಮಸ್ತ್ ಆಗಿ ಹೋಗ್ಬೇಕು ಬೇಡ ಮಾವಿನ ಹಣ್ಣು ಅದ್ಭುತವಾಗಿ ಮಾವಿನ ಹಣ್ಣು ಘಮ ವಾಸನೆ ಬರ್ತೈತೆ 8 ದಿನ ಸಿಗ್ತೈತೆ 8 ದಿನ ಹೆಡ್ಕೋಲ್ಲ ಯಾವನ ಬರೋಲ್ಲ ದಾರಿಗೆ ಅವನ ಬರೋಲ್ಲ ಯಾಕೆ ಈ ಮಕ್ಕಳು ಇಟ್ಕೊಂಡಿರಲಿಲ್ಲ ಇಲ್ಲಪ್ಪ ಯಾರು ಚೆನ್ನಾಗಿ ಎಲ್ಲಿ ಚೆನ್ನಾಗಿ ಆಗಿದೆ ಹಣ್ಣು ಹರ್ಕೊಂಡು ಆ ತಂದ ಅಲ್ರಿ ನೀವು ಹಣ್ಣು ಎಲ್ಲಿ ಸಿಗ್ತೈತಿ ಹರ್ಕೊಳ್ಳೋಲ್ಲ ಏನು ಹರ್ಕೊಳ್ಳೋಲ್ಲ ಎಷ್ಟು ಕರೀತೀರಿ ಅಂತ ನೀವು ಕುತ್ಕೊಂಡ ಎದ್ದು ಸೀತಾ ಹಣ್ಣು ಇನ್ನೊಬ್ಬನ ಹರ್ಕೊಳ್ಬೇಕು ಅಂದ್ರೆ ಇನ್ನು ಮುಂದೆ ಏನಾಗತ್ತೆ ಅಂದ್ರೆ ನೀವೇ ನನಗೆ ಆಹಾರ ಕೊಡ್ರಿ ನಾವು ಕಾಯಿಸಿ ಈ ಯೋಗ ಧ್ಯಾನ ನಾವೆಲ್ಲ ಮಾಡೋಣ ಯಾಕೆ ಸರಿತಾರೆ ಎಲ್ಲ ಮತ್ತೆ ಏನಾರ ಇವರು ರೈತರು ಏನು ಮಾಡೋಕ್ಕಾಗತ್ತೆ ಹೇಳಿ ಹೌದಾ ರೈತ ಅವ್ರ ಜೀವನನೇ ಬದುಕು ಏನಂದ್ರೆ ಅದೇ ಯೋಗ ಎಲ್ಲರಿಗೂ ಅನಿಸಿ ಮಹಾಸಂಧಿ ಅನಿಸಿ ಎಲ್ಲರಿಗೆ ಒಂದೇ ಹೇಳ್ತಾರೆ ಮತ್ತೊಂದು ಸಿಕ್ಕರೆ ಮತ್ತೆ ಭೇಟಿಯಾಗ ದಯಾನಂದ ಸ್ವಾಮಿಗಳ ಪಾದಾರವಿಂದಗಳಿಗೆ ಪುರಪಟ್ಟು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಜಯಶ್ರೀ ಮೇಡಮ್ ಅವರೇ, ಇಲ್ಲಿ ಬಂದಿರತಕ್ಕಂಥ
ಎಲ್ಲ ಆತ್ಮೀಯರೇ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂಡಾಗು ಮಕ್ಕಳಿಗೆ. ಈ ದೇವರ ಮನದಾಳದ ಮಾತನ್ನು ನೆನಪು ಮಾಡ್ಕೊಳ್ತಾರೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೇಳ್ತೀವಿ. ಮನೆಯ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಹೇಳ್ತೀವಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೇಳ್ತೀವಿ. ಆದ್ರೆ ಇನ್ನು ಬಹಳ ಹೇಳ್ತೀವಿ, ಅವ್ನು ಹೇಳಕ್ ಸಮಯ ಇಲ್ಲ. ಯಾಕಂದ್ರೆ ನನಗೆ ಮೈ ಕೊಟ್ಟರೆ ಗೊತ್ತಿಲ್ಲ. ಹಂಗಾಗಿ ನಾನು ಮೇಯಿಸೋದ್ರಿಂದ ಸ್ವಲ್ಪ ಅಪರೂಪದ ಸಂದರ್ಭ, ಕಡಿಮೆ ಅವಧಿಯಲ್ಲಿ 2 ಮಾತು ಹೇಳಿ ಮುಗಿಸ್ಬೇಕಾಗಿದೆ. ಬಟ್ ಇವನ್ನೆಲ್ಲ ಹೇಳ್ತೀವಿ, ಆದ್ರೆ ಹೇಳೋದನ್ನ ಎಷ್ಟು ಮಟ್ಟಿಗೆ ಆಚರಣೆಯಲ್ಲಿ ನಾವು ತಂದ್ಕೊಂಡಿದ್ದೀವಿ ಅನ್ನೋದು, ಆಮೇಲೆ ಅವುಗಳನ್ನ ಎಷ್ಟು ನಿಷ್ಠೂರವಾಗಿ ಪಾಲಿಸ್ತೀವಿ ಅನ್ನುವಂಥದ್ದು, ಆಮೇಲೆ ಯಾವ ರೀತಿಯಲ್ಲಿ ನಾವು ಬದುಕನ್ನ ಮಾಡ್ಕೊಂಡು ಬರ್ತಾ ಇದೀವಿ, ಹಿಂದೆ ನಮ್ಮವರು ಯಾವ ರೀತಿಯಾಗಿ ಬದುಕನ್ನ ಮಾಡ್ಕೊಂಡು ಬರ್ತಾ ಇದ್ರು, ಇನ್ನು ಮುಂದಿನವರು ಯಾವ ರೀತಿಯಾಗಿ ಬದುಕನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಯಾರು ಹೇಳ್ತಾರೆ, ಹಿಂದೆ ಗುರುವಿದ್ದ, ಮುಂದೆ ಗುರಿ ಇಟ್ಟು ಸಾಗಿತ್ತು ಸೈನಿಕರ ಹಿಂಡು. ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು ಸಾಗಿತ್ತು ಸೈನಿಕರ ಹಿಂಡು. ಹಿಂದೆ ಗುರುವಿಲ್ಲ, ಮುಂದೆ ಗುರಿ ಇಲ್ಲ, ಮುಂದಿನ ಹೇಳಬೇಕು ಏನಾಗಿದೆ ಅನ್ನೋದನ್ನ ನೀವೇ ಈಗಾಗಲೇ ನೋಡ್ತಾ ಇದ್ದೀರಿ. ಕಾರಣ ಅಂತ ಹೇಳಿದ್ರೆ, ನನಗಿಲ್ಲಿ 42 ವರ್ಷದ ನನ್ನ ಅನುಭವ. ಶಿಕ್ಷಕನಾಗಿ ನಾನು ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೀನಿ, ಪದವಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೀನಿ, ಕಾಲೇಜು ಆಮೇಲೆ PUC ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೀನಿ, MA ಓದೋರಿಗೆ ಪಾಠ ಮಾಡಿದ್ದೀನಿ, ಸಮಾಜದ ಎಲ್ಲರಿಗೂ ಪಾಠ ಮಾಡಿದ್ದೀನಿ. ಆದರೆ ಪಾಠ ಮಾಡೋದ್ರ ಜೊತೆಗೆ ಬದುಕನ್ನು ಕಲಿಸುವಂತ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಆದ್ರೆ ನಾನು ಕಲಿಸಿದಂತ ಅವತ್ತಿನ ವಿದ್ಯಾರ್ಥಿಗಳು, ನಿಮ್ಗೆ ಬಹಳ ತಮಾಷೆ ಅನಿಸ್ತದೆ. ನಾನು 86ರಲ್ಲಿ ಹಡಗಲಿ ಬಂದಾಗ CBR ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ 350 ವಿದ್ಯಾರ್ಥಿಗಳು ಕ್ಲಾಸ್ನಲ್ಲಿ, 350 ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ಸಂದರ್ಭದಲ್ಲಿ ಹಾವು ಬಂದ್ರೆ ವಿದ್ಯಾರ್ಥಿಗಳು ಹಾಗೆ ಕೂಗ್ತಿದ್ರು, ಹೊರತು ಅಳಗಾಡ್ತಾ ಇದ್ದೀವಿ. ನನ್ನ ನಿವೃತ್ತಿ ಅಂಚಿನಲ್ಲಿ ನಾನು ಬದುಕನ್ನು ಮಾಡುವಂತ ಸಂದರ್ಭದಲ್ಲಿ 3 ವಿದ್ಯಾರ್ಥಿಗಳನ್ನ ಪಾಠ ಮಾಡಕ್ಕೆ ಆಗಿಲ್ಲ. ಮತ್ತೊಂದು ವಿಪರ್ಯಾಸ ಬಳ್ಳಾರಿ. ನನ್ನ ತಮಾಷೆಯಲ್ಲಿ ಇದೆ 350 ವಿದ್ಯಾರ್ಥಿಗಳು. ಬಟ್ ಅಲ್ಲಿ ಪ್ರಶ್ನೆ ಬಂದಿರೋದು ಏನು ಅಂದ್ರೆ, ಅವತ್ತು ಇದ್ದಂತ ಸಂಸ್ಕಾರ, ಅವತ್ತು ಇದ್ದಂತ ಒಂದು ಸೌಜನ್ಯತೆ, ಅವತ್ತು ಇದ್ದಂತ ಬದುಕಿನ ಮೂಲಭೂತವಾದಂತಹ ಒಂದು ಧರ್ಮಗಳು, ಅವು ಎಲ್ಲವೂ ಇವತ್ತು ಮಾಯವಾಗಿದ್ದಾವೆ. ಸಂಸ್ಕೃತಿ ದೂರವಾಗ್ತಾ ಇದೆ, ಆಮೇಲೆ ವ್ಯವಸ್ಥೆ ಮಲಿನವಾಗ್ತಾ ಇದೆ. ಇನ್ನೂ ಬೇರೆ ಬೇರೆ ಹಂತದಲ್ಲಿ ನಾವೆಲ್ಲವೂ ಕೆಟ್ಟ ಹೋಗ್ತಾ ಇದೀವಿ ಹೊರತು ಇವತ್ತಿನ ಒಳ್ಳೆ ದಿನ ನಾಳೆ ಕೆಟ್ಟಾಗ್ತಾ ಇದೆ. ಇದು ವ್ಯವಸ್ಥೆ ವಿಚಿತ್ರ ಆಗ್ತಾ ಇದೆ. ಇವತ್ತು ಬಹಳ ಒಳ್ಳೆ ದಿನ, ನಾಳೆ ನಾವು ಕೆಟ್ಟದ್ದನ್ನು ನೋಡ್ತಾ ಇದೀವಿ ಹೊರತು ಒಳ್ಳೆಯದನ್ನು ನೋಡಿ ಸಾಧ್ಯ ಇಲ್ಲ. ನೀವು ಇದನ್ನ ವೈಜ್ಞಾನಿಕ ಅಧ್ಯಯನ ಮಾಡ್ಕೊಂತ ಹೋಗಿ. ನಾನು ಈ 40 ವರ್ಷಗಳಲ್ಲಿ, ನಾನು 86ರಲ್ಲಿ ಹೇಳುವಂತ ವಿಚಾರ ಕಾಲೇಜಲ್ಲಿ ಕ್ಲಾಸ್ನಲ್ಲಿ, ಇವತ್ತು ಅದು ಉಳಿದಿಲ್ಲ. ನಾನು ಅವತ್ತು ಹೇಳ್ತಾ ಇದ್ದೆ, ಇವತ್ತು ನೀವೇ ಒಳ್ಳೆ ದಿನ ಕಾಣ್ತಾ ಇದ್ದೀರಿ, ಅದನ್ನ ಮುಂದೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅವತ್ತಿನ ಗುರು ಸಂಬಂಧ ಅಂತ ಬಂದಾಗ ಇಲ್ಲಿ ಒಂದು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನಾನು. ತಂದೆ ತಾಯಿಗಳು ಒಂದು ಮಗುವಿನ ಬೆಳವಣಿಗೆಯಲ್ಲಿ ಎಷ್ಟು ಮಟ್ಟಿಗೆ ಕಾರಣೀಭೂತರು, ಇನ್ನ ನಾನು ಶಿಕ್ಷಕನಾಗಿ ಒಂದು ಮಗುವಿನ ಬೆಳವಣಿಗೆಯಲ್ಲಿ ಎಷ್ಟು ಮಟ್ಟಿಗೆ ಕಾರಣ, ಇನ್ನ ಸಮಾಜ ಮತ್ತೆ ಎಷ್ಟು ಮಟ್ಟಿಗೆ ಕಾರಣ, ಇನ್ನ ಓದುವಂತ ಈ ಮಕ್ಕಳು ಎಷ್ಟು ಮಟ್ಟಿಗೆ ಕಾರಣ. ಇವು 3 ಕೆಟ್ಟು ಹೋಗಿರೋದು. ಅದಕ್ಕೆ ಕುವೆಂಪು ಅವರು ಮಾತು ಹೇಳ್ತಾ ಇದ್ರು, ಕಲಿಯುವವನು, ಕಳಿಸುವವನು, ಕಲಿಸುವವನು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದೇ ನಿಮಿಷ ಮುಗಿಸ್ಬಿಡ್ತೀವಿ, ಬಹಳ ಹೊತ್ತಾಗ್ತದೆ, ಬೇಡ. ಕಲಿಯುವವನು, 2ನೇದು ಕಲಿಸುವವನು, 3ನೇದು ಕಳಿಸುವವನು. ಒಂದು ಕಡೆಗೆ ಕಳಿಸ್ತಕ್ಕಂಥವ್ರು ತಂದೆ ತಾಯಿಗಳು, ಅವರ ಅವತ್ತು ಚೆನ್ನಾಗಿದ್ರು, ನಾನು MA ಓದ್ಕೊಂಡು ಪ್ರೊಫೆಸರ್ ಆದೆ. ಆ ನಂತರದಲ್ಲಿ ನನಗೆ ಕಲಿಸ್ತಕ್ಕಂಥ ನನ್ನ ಗುರುಗಳು ಇಲ್ಲೇ ಇದ್ದಾರೆ. ನಾವು 40 ವರ್ಷಗಳ ಹಿಂದೆ, ನಾನು ಇವತ್ತು ನೆನಪು ಮಾಡ್ಕೊಳ್ತೀನಿ, ಫ್ರಾನ್ಸಿನ ಕ್ರಾಂತಿ ಅಂತ ಹೇಳಿ ಇತಿಹಾಸದ ಪಾಠದಲ್ಲಿ ಬರುವಂತ ಒಂದು ಪಠ್ಯ. ಅದನ್ನ ನಾನು ಸೆಮಿನಾರ್ ಮಾಡಿದಾಗ ನನ್ನ ಗುರುಗಳು ಬಂತು. ಅವತ್ತು ನನ್ನ ಅಪ್ಡೇಟ್ ಹಬ್ಬಳಿ ಹೇಳಿ ಕಲಿತೆ. ಆಮೇಲೆ ನಮ್ಮ ಅಪ್ಪ ಅಮ್ಮ ಹೊತ್ತು ಕಳಿಸಿದ್ರು, ನಮ್ಮನ್ನು ಹೊತ್ತು ಎಲ್ಲ ಕೆಲಸ ಮಾಡಿ ಕಾಲೇಜಿಗೆ ಕಳಿಸಿದ್ರು. ನಾನು ಕಲ್ತ್ಕೊಂಡ್ಬಂದೆ.
ಆಮೇಲೆ ಅವರಿಬ್ಬರು ಹೊಲಿತಾರ ಅಂತ ಹೇಳಿ ಕಲಿಯುವಂಥದ್ದನ್ನ ಬಹಳ ಕಷ್ಟಪಟ್ಟು ನಾನು ಹೋರಾಟ ಮಾಡಿ ಕಲಿತ ಮುಂದೆ ಈ ಮುಂದೆ ಇವತ್ತು ನಿಂತ್ಕೊಂಡು 4 ಮಾತುಗಳನ್ನು ಆಡ್ತಾ ಇದ್ದೀನಿ. ಆಮೇಲೆ ಹೋರಾಟವನ್ನು ಮಾಡ್ಕೊಂಡು ಹೋದ್ವಿ. ಆಮೇಲೆ ಅಂದ್ಕೊಂಡು ಇಂಥ ವಿದ್ಯಾರ್ಥಿನ ನಾನು ನನ್ನ 47 ವರ್ಷದಲ್ಲಿ ಇಂಥ ವಿದ್ಯಾರ್ಥಿನ ನಾನು ಇದೇ ರೀತಿಯ ತಯಾರು ಮಾಡಬೇಕು, ಇವನು ರ್ಯಾಂಕ್ ಕಳಿಸ್ಬೇಕು ಅಂತಂದ್ರೆ ನಾನು ಬರ್ತೀನಿ. ನಿಮ್ಗೆ ಅನ್ಸುತ್ತೆ. ಆಮೇಲೆ ಕ್ಲಾಸ್ನಲ್ಲಿ BA ಫಸ್ಟ್ ಇಯರ್ ಬಂದು ಸೇರಿದಾಗ ಅವ್ರು ಹೇಳ್ತಿದ್ದೆ, ನೀನು ರ್ಯಾಂಕ್ ಬಂದು ಮಾಡಿದ್ರೆ ನನ್ನ ಪ್ರಯತ್ನದಲ್ಲಿ ನಿನ್ನ ಪ್ರಯತ್ನದಿಂದ ನೀನು ರ್ಯಾಂಕ್ ಬರ್ತಿದ್ದೆ ಅಂತ ಹೇಳಿ ಬಂದಿಲ್ಲ. ಉದಾಹರಣೆ ಸಾಕಷ್ಟು ಇವತ್ತು ಆಗ್ತಾ ಇದೆಯಾ? ಪ್ರಶ್ನೆ 1, ಕಲಿಸುವವರು ಸರಿ ಇಲ್ಲ. ಪ್ರಶ್ನೆ 2, ಕಲಿಸುವವರು ಸರಿ ಇಲ್ಲ. ಇನ್ನು 3ನೇದು ಅನಾಹುತವಾಗಿರ್ತಕ್ಕಂಥದ್ದು. ಇನ್ನು ಯಾವ ಮಟ್ಟದಲ್ಲಿ ಗುರುಗಳು ಮತ್ತು ವಿದ್ಯಾರ್ಥಿಗಳ ಸಂಬಂಧವನ್ನು ಉತ್ತಮ ರೀತಿಯಲ್ಲಿ ಇಟ್ಕೊಂಡು ಜ್ಞಾನದ ವಿಕಾಸದ ಮಟ್ಟಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ನಾವು ಗುರುಪೂರ್ಣಿಮೆ ದಿನ ಬಂದಾಗ ಸಂದರ್ಭದಲ್ಲೆಲ್ಲ ನಾನು ನೋಡ್ಕೊಡ್ತೀನಿ. ಮುಂಜಾನೆಯಿಂದ ನಾನು ಇಲ್ಲಿ ತನಕ ಕೂಡ ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲೇ ಇದ್ದೀನಿ. ಆದರೆ ನೋವೇನಂತ ಹೇಳಿದ್ರೆ, ಈ ಒಂದು ಕಲಿಸುವವರಿಗೆ ಒಂದು ಕಡೆಗೆ ಎಲ್ಲ ಪ್ರಯತ್ನ ಇದೆ, ಆದರೆ ಮಕ್ಕಳಿಗೆ ಶಿಕ್ಷೆಯನ್ನು ಕೊಡುವ ಹಾಗಿಲ್ಲ, ಬೈಯುವ ಹಾಗಿಲ್ಲ, ತಿದ್ದುವ ಹಾಗಿಲ್ಲ, ಹೇಳುವ ಹಾಗಿಲ್ಲ. ಅದಕ್ಕೆ ಕಂಡ ದೃಷ್ಟಾಂತ ಹೇಳಿ ಮುಗಿಸ್ಬಿಡ್ತೇನೆ ಮಾತನ್ನ. ಇಲ್ಲ ಸರ್, ಯಾಕಂತ ಹೇಳಿದ್ರೆ ಯಾಕೆ ನಾನು ಈ ಉದಾಹರಣೆ ಹೇಳ್ತೀನಿ ಅಂದ್ರೆ, ಒಂದ್ಸರಿ ತಂದೆ SLC ಹೋದಂತ ಒಬ್ಬ ಮಗುಗೆ ಪಾಠ ಮಾಡ್ತಾ ಇದ್ವಿ. ಪಾಠ ಹೇಳ್ಕೊಡೋ ಸಂದರ್ಭದಲ್ಲಿ ಲೆಕ್ಕ ಗಣಿತ ಬರ್ತಿರ್ಲಿಲ್ಲ ಮಗನಿಗೆ. ಅವಾಗ ಗಣಿತ ಹೇಳ್ಕೊಡೋ ಸಂದರ್ಭದಲ್ಲಿ ಕೂಡಿಸೋದು, ಕಳೆಯೋದು, ಬಾರಿಸೋದು ಇವೆಲ್ಲ ಬರ್ತಿದ್ವಲ್ಲ. ಆ ಲೆಕ್ಕ ಹೇಳ್ಕೊಡಕ್ರೆ ಬಹಳ ಬೈತಾ ಇದ್ದ, ನಿನಗೆ ಅದು ಬರಲ್ಲ, ನೀನು ಕೂಡೋದು ಬರಲ್ಲ, ಕಳೆಯೋದು ಬರಲ್ಲ, ಇದು ಬರಲ್ಲ ಅಂತ. ಅವಾಗ ಅವರಪ್ಪ ಎಷ್ಟು ಬೈದು ಕೂಡ ಅವನಿಗೆ ಲೆಕ್ಕ ಬರ್ತಾನೆ ಇರಲಿಲ್ಲ. ಅವಾಗ ಸಿಕ್ಕಂತೆ ಅವ್ರ ತಂದೆ ಅಂತವನು ಇಂಥವನು ಅಂತ ಬೈದು, 15-16 ವರ್ಷ ಇದ್ದ ನಿನಗೆ ಕತ್ತಿದ್ದಂಗಿದೆಯಾ? ಇನ್ನು ವಯಸ್ಸಿನಲ್ಲಿ ಸಚಿನ್ ತೆಂಡೂಲ್ಕರ್ ವಿಶ್ವದಲ್ಲಿ ಕ್ರಿಕೆಟ್ ಆಡಿ ಸೆಂಚುರಿ ಹೊಡೆದ, ನಿನಗೆ 2 ಲೆಕ್ಕ ಮಾಡಕ್ಕೆ ಬರುವುದಲ್ಲ ಅಂತ ಹೇಳಿ ಆ ತಂದೆಯ ಮಗನಿಗೆ ಬೈದಂತೆ. ಮಗನಿಗೆ ಹೇಳ್ದ. ಆಗ ಮಗ ಒಂದು 2 ನಿಮಿಷ ಬಿಟ್ಟು ಹೇಳಿದಂತೆ ತಂದೆ, ತಮಗೆ ಎಷ್ಟು ವಯಸ್ಸು? ನನಗೊಂದು 60-65 ವರ್ಷ. ಮತ್ತೆ ನಿಮ್ಮ 60-65 ವರ್ಷದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು, ಇಲ್ಲಿ ಗೆಣಸ್ಬೇಕಂತ ನನಗೆ ಲೆಕ್ಕ ಹೇಳಿಕೆ ಕೂತಿದೆಯಲ್ಲ, ನೀವೆಷ್ಟು ದೊಡ್ಡ ವರ್ಷ ಇದ್ದೀರಿ? ಯೋಚನೆ ಮಾಡೋದಿಲ್ಲ. ಅಂದ್ರೆ ಈ ಮಟ್ಟದಲ್ಲಿ ನಾವು ಹೇಳಿಕ್ ಹೋದಾಗ, ಕಲಿಸ್ಲಿಕ್ಕೆ ಹೋದಾಗ ಕಲಿಯುವವರಲ್ಲಿ ಕಲಿಸುವವರಲ್ಲಿ ಇಬ್ಬರಲ್ಲಿ ಕೊರತೆ ಇದೆ ಅಂತ ಹೇಳಿದ್ರೆ, ಇನ್ನ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಷ್ಟು ಮಟ್ಟಿಗೆ ವಾಸ್ತವ ಆಗ್ಬೋದು, ಎಷ್ಟು ಮಟ್ಟಿಗೆ ಅದು ಸತ್ಯ ಆಗ್ಬೋದು, ಎಷ್ಟು ಮಟ್ಟಿಗೆ ನಾವು ಅದನ್ನ ಆಚರಣೆಯಲ್ಲಿ ತಂದುಕೊಳ್ಳಿ ಸಾಧ್ಯ ಆಗ್ಬೋದು. ಅದಕ್ಕೆ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನಂದ್ರೆ, ನಾನು 3ರಲ್ಲಿ ಈ 2ರಲ್ಲಿ ಬಹಳ ಮುಖ್ಯವಾಗಿರೋದು, ಒಂದು ಕಲಿಯುವವರು, ಒಂದು ಕಲಿಸುವವರು ಮತ್ತು ಕಲಿಸುವವರು. ಎಲ್ಲಿವರೆಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೂ ಈ ತಂದೆ ತಾಯಿಗಳು, ಇವತ್ತಿನ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಸಂಸ್ಕಾರ ಮತ್ತು ಸೌಜನ್ಯತೆಯ ಕಲ್ಪನೆಯನ್ನು ಕಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಲ್ಲಿವರೆಗೂ ನಾವು ಬೇಸ್ತಾಗಿ ಉಳಿಸುವಷ್ಟು ಸಮಾಜವನ್ನು ತಿದ್ದುವಂತ ಒಂದು ಪ್ರಯತ್ನ ಸಾಧ್ಯ ಆಗ್ತದೆ. ಸೊ ಅದಕ್ಕಾಗಿ ನಾನು ಇಲ್ಲಿ ಬಂದಂತ ಎಲ್ಲ ತಾಯಂದಿರು ಮತ್ತು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ನೀವು ಜಗತ್ತನ್ನು ತಿದ್ದುವಂಥದ್ದು ಬೇಡ, ನಿಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕಲಿಸಿ, ನಿಮ್ಮ ಮಕ್ಕಳಿಗೆ ಒಂದು ಶಿಸ್ತನ್ನು ಕಲಿಸಿ, ನಿಮ್ಮ ಮಕ್ಕಳಿಗೆ ಒಂದು ವೇಳಾಪಟ್ಟಿಯನ್ನು ಕೊಟ್ಟು, ಟೈಮ್ ಟೇಬಲ್ ಕೊಟ್ಟು ಅದನ್ನೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲಿ ಎಲ್ಲವನ್ನೂ ನಾನು ತಿಳಿಯತಕ್ಕಂಥ ಅವತ್ತು ನಮ್ಮಪ್ಪ ನಾನು ಬರೀಲ್ಲ ಅಂತೇಳಿ ಮುಂಜಾನೆ 5ರಿಂದ 11 ಗಂಟೆವರೆಗೂ ನನ್ನ ಟೈಮ್ ಟೇಬಲ್ ಇವತ್ತಿನಲ್ಲಿ ಇರ್ತದೆ. ನನಗೀಗ 66 ವರ್ಷ. ಮುಂಜಾನೆ 5 ಗಂಟೆಯಿಂದ ನಾನು ಯೋಗ ಕ್ಲಾಸು, ವಾಕಿಂಗ್ ಅವೆಲ್ಲ ಮಾಡ್ತೀನಿ. ಬೆಳಿಗ್ಗೆ ಎದ್ದು ನಾನು ಬಂದಿದ್ದೆ ನಮ್ಮ ಕಾರ್ಯಕ್ರಮ ಕೂಡ ಅಲ್ಲಿ 5 ಗಂಟೆಯಿಂದ 11 ಗಂಟೆಗೂ ಮಾಡ್ತೀನಿ ಅಂತ ಹೇಳಿರೋದಕ್ಕೆ ಕಾರಣ ನಮ್ಮಪ್ಪ. ಯಾಕಂತ ಹೇಳಿದ್ರೆ ಅವ್ರು ಹೊಡೆದ್ರು, ಅವ್ರು ಬೈದರು ಅನ್ನುವಂಥದ್ದು ಟೆಕ್ನಾಲಜಿ ಮಾತ್ರ ನಾನು ಗುರುಗಳು ಹೇಳ್ತಾರೆ ಯಾವಾಗ ಈ ರೀತಿಯಾಗಿ ನೀವು ಓದಲೇಬೇಕು, ಇದು ಚಾಲೆಂಜ್ ಅಂತ ಹೇಳ್ಬೋದು. ನನಗೆ ಅವತ್ತು ನಾನು ಪಾಠ ಮಾಡಿದ್ದೀನಿ, ನಾನು ಗಾಸರಂತೂ ನಾನು ಗುರುಗಳು ಸಮುದ್ರದಲ್ಲಿ ನಾನು ಹಾಗಾಗಿ ಅದಕ್ಕಾಗಿ ನಾವೆಲ್ಲರೂ ಈ ಗುರು ಪೂರ್ಣಿಮೆಯ ದಿನ ಒಂದು ಒಳ್ಳೆಯ ಒಂದು ನಿರ್ಧಾರವನ್ನು ಮಾಡೋದ್ರ ಜೊತೆಗೆ, ಒಳ್ಳೆಯ ಒಂದು ಗುರಿಯನ್ನು ಹೊಂದೋದ್ರ ಜೊತೆಗೆ ನಾವೆಲ್ಲರೂ, ಆಮೇಲೆ ಮಕ್ಕಳಲ್ಲಿ ನಾನು ಮಾಡೋದು, ನಿಮಗೆ ಮನವಿ ಮಾಡೋದಿದ್ರೆ ನಿಮಗೆ ಏನು ಹೇಳ್ತೀನಿ ಅಂದ್ರೆ, ನಿಮ್ಮ ತಂದೆ ತಾಯಿಗಳು ಎಲ್ಲರೂ ಇಲ್ಲಿ ಕಲಿಸಿದ್ದಾರೆ. ಆದರೆ ನೀವು ಓದ್ಕೊಂಡು ವಿದ್ಯಾವಂತರಾದ್ರೆ ಒಂದು ಒಳ್ಳೆ ಹಂತಕ್ಕೆ
ಹೋಗಿ ಒಂದು ಒಳ್ಳೆ ಜಾಗದಲ್ಲಿ ನಿಂತ್ಕೊಳ್ತೀರಿ ಅನ್ನುವಂಥ ಒಂದು ಪ್ರಯತ್ನ ನಿಮಗೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಜೈ ಹಿಂದ್. ಯಾಕಂದರೆ ನಾವು ಅನೇಕ ಸಂದರ್ಭಗಳನ್ನು ನೋಡಿದಾಗ ಅದರಲ್ಲಿ ವಿಶೇಷವಾಗಿ ನನಗೆ ಕೂಡ ಗುರುವಿನ ಮಾರ್ಗದರ್ಶನ ಇದೆ. ಅವರ ಒಂದು ಪ್ರೇರಣೆಯನ್ನೇ ಈ ಒಂದು ನನ್ನ ಬೆಳವಣಿಗೆ ಕಾರಣ ಆಗಿದೆ. ಯಾಕಂದರೆ ನಮ್ಮ ಮನೆಯಲ್ಲಿ ಯಾರು ಯಾವುದು ಇರಲಿಲ್ಲ. ನನಗೆ ಎಲ್ಲದಕ್ಕೂ ಕೂಡ ಪ್ರತಿ ಹಂತದಲ್ಲಿ ಕೂಡ ಗುರುಗಳು ಮಾರ್ಗದರ್ಶನ ಮಾಡಿ ನೀಡಿ ಒಂದು ಎಲ್ಲ ಸರ್ವೋತ್ತಮ ಬೆಳವಣಿಗೆ. ಹಾಗಾಗಿ ಆರಾಮ್ ಮುಗಿದರೆ ಗುರು ಕಾಯುವಂತ ಆರಾಮ್ ಮುಗಿಬೋದು, ಗುರು ಮುಗಿಯೋದು. ಅವತ್ತು ಎಂಥ ಸಂದರ್ಭಗಳು ಬಂದರೂ ಕೂಡ ಗುರು ನಮ್ಮನ್ನು ಕಾಪಾಡ್ತಾನೆ. ಹಾಗಾಗಿ ಈ ಗುರುಗಳನ್ನು ಮರೆಸುವಂಥ ಒಂದು ಉತ್ತಮವಾಗಿರ್ತಕ್ಕಂಥ ದಿನ ಈ ಗುರು ಪೂರ್ಣಿಮೆ ದಿನ ಆಗಿದೆ. ಗುರುಗಳಿಗೆ ನಮಸ್ಕರಿಸುವಂಥ ದಿನ, ಗುರುಗಳನ್ನು ಸ್ಮರಿಸುವಂಥ ದಿನ. ಯಾಕಂದರೆ ಆ ಗುರುಗಳನ್ನು ನಾವು ಸ್ಮರಣೆಯನ್ನು ಮಾಡಬೇಕು. ಮಾಡಿದಾಗ ಮಾತ್ರ ನಮ್ಮ ಬದುಕು ಚೆನ್ನಾಗ್ತದೆ. ಆ ನಿಟ್ಟಿನಲ್ಲಿ ಅನೇಕ ಗುರುಗಳು ಮಾರ್ಗದರ್ಶನ ಮಾಡಿದ್ದಾರೆ. ಹಾಗೆಯೇ ಈ ಒಂದು ಪೂರ್ಣಿಮೆಯ ದಿನ ಈ ಒಂದು ಯೋಗ ಚೇತನ ಜಯಶ್ರೀ ಮೇಡಮ್ ಕೂಡ ಈ ಕಡೆ ನಮ್ಮನ್ನು ಗುರು ಮಾಡಿದ್ದಾರೆ. ಅವ್ರ ಬಗ್ಗೆ ಕೂಡ ನಾವು ಹೇಳ್ಬೇಕಾಗುತ್ತೆ. ಯಾಕಂದರೆ ನಮಗೆ ಪ್ರತಿನಿತ್ಯ ನಾನು ಯೋಗ ಇರಲಿಲ್ಲ. ಮತ್ತು ನಮ್ಮ ಶಿಕ್ಷಕ ಮಲ್ಲಿಕಾರ್ಜುನ ಮತ್ತು ನಮ್ಮ ನಮ್ಮ ವಿದ್ಯಾರ್ಥಿಗಳಿಗೆ ತರಬೇತಿ ತಂದಿದ್ದೆ. ಆಗ ನನಗೆ ಕೆಲವೊಂದು ಹೇಳ್ತಾ ಇದ್ದರು, ಏನಾದರೂ ಯೋಗ ವಾಕಿಂಗ್ ಮಾಡಬೇಕು, ಮಾಡಿದ್ರೆ ಐದು ಸಾಧ್ಯ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಸಾಧ್ಯ ಅಂತ. ಆದರೆ ನನ್ನ ಕೆಲಸದ ಬೇರೆ ಬೇರೆ ಕಾರ್ಯಕ್ರಮಗಳು ಹೆಚ್ಚು ಸಮಯವನ್ನು ಆಗ್ತಾರೆ. ಆದರೆ ನಮಗೆ ಕಂಟ್ರೋಲ್ ಮಾಡಬೇಕಂತ ಯೋಗ ಮಾಡಿದರೆ ನನಗೀಗ ಆ್ಯಕ್ಚುಲಿ ಫಿಕ್ಸ್ ಮಾಡಿದ್ದೀನಿ. ಪ್ರತಿ ಹಂತದಲ್ಲಿ ಕೂಡ ಅವರಿಗೆ ಪ್ರತಿಫಲ ಇದೆ. ಬೇರೆಯವರಿಗೆ ಬೇರೆಯವರಿಗೆ ಒಳ್ಳೆಯದನ್ನು ಬರ್ತಕ್ಕಂಥ ಯಾಕಂದರೆ ಗುರುಗಳನ್ನು ನಾವು ಮೇಣಬರ್ತಂತೆ ಅವ್ರು ಕಾರ್ಯ ಹೋಗ್ತಾರೆ. ಬೇರೆಯವರ ಅಭಿವೃದ್ಧಿ, ಬೇರೆಯವರ ಆರೋಗ್ಯ ಸಂರಕ್ಷಣೆ, ಬೇರೆಯವರ ಬೆಳವಣಿಗೆ ಹಿತಾಸಕ್ತಿಯನ್ನು ಇಟ್ಕೊಂಡು. ಹಾಗಾಗಿ ಈ ಒಂದು ಗುರುಗಳನ್ನು ಮರೆಸುವಂಥದ್ದು ಅನ್ನೋದು ಜವಾಬ್ದಾರಿ. ಹಾಗಾಗಿ ಎಲ್ಲರೂ ಕೂಡ ಮತ್ತೊಮ್ಮೆ ಈ ಒಂದು ಗುರು ಪೂರ್ಣಿಮೆಯ ನಮಗೆ ಗುರು ಪೂರ್ಣಿಮೆಯ ಶುಭಾಶಯಗಳನ್ನು ಮತ್ತು ಎಲ್ಲರಿಗೂ ಕೂಡ ತಿಳಿಸ್ತಾ